ಎಸ್.ಎ.ಎನ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಕೋಟಿ ಕೋಟಿ ನಮನಗಳು. ಇಂದು ಒಂದು ರೈತರ ವಿಷಯ ಅಂದ ತಕ್ಷಣನೇ ನನಗೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ರೈತರ ವಿಷಯಗಳನ್ನು ಜನರಿಗೆ ತಲುಪಿಸೋದ್ರಲ್ಲಿ ನನಗೆ ತುಂಬ ಆತ್ಮ ಸಂತೋಷ ಇದೆ ಸ್ನೇಹಿತರೆ. ಯಾಕೆ ರೈತರ ಬಗ್ಗೆ ಹೆಚ್ಚು ಕಳಕಳಿ ಅಂದರೆ, ಅವ್ರನ್ನ ನಾನು ಹಿಂದೆ ಹೇಳಿದ್ದೀನಿ. ರೈತರು ಅಂದರೆ ಹೇಗೆ ಅಂದರೆ, ಕುವೆಂಪು ಅವರ ಸಾಲುಗಳನ್ನು ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಮತ್ತೊಮ್ಮೆ ಹೇಳ್ಬೇಕು ಅನ್ನಿಸ್ತು, ಹೇಳ್ತೇನೆ. ನೇಗಿಲ ಹಿಡಿದು ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ, ಫಲವನ ಬಯಸದ ಸೇವೆಯ ಪೂಜೆಯು ಕರ್ಮವೆಹಿಯ ಪರ ಸಾಧನವು. ಕಷ್ಟದೊಳನ್ನವ ದುಡಿವನೆ ತ್ಯಾಗಿ, ಸೃಷ್ಟಿ ನಿಯಮದೊಳಗವನೇ ಭೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಯಾಕೆ ರೈತರ ವಿಚಾರ ಅಂದ್ರೆ ಸಂತೋಷ ಆಗುತ್ತೆ ಅಂದ್ರೆ ಇದಕ್ಕೋಸ್ಕರನೇ. ಫಲವನ್ನೇ ಬಯಸದೆ ಕೆಲಸವನ್ನ ಮಾಡ್ತಾರೆ. ಅದಕ್ಕೇನೆ ಅವ್ರ ಬಗ್ಗೆ ಎಷ್ಟು ಕೊಂಡಾಡಿದ್ರು ಸಾಲದು ಅನ್ಸುತ್ತೆ. ಇವತ್ತು ತಿಳಿಸ್ತಾ ಇರೋದು ಕೂಡ ಒಂದು ರೈತರ ವಿಷಯವನ್ನ ಸ್ನೇಹಿತರೆ. 24/11/2025 ಸೋಮವಾರ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಅರಳಹಳ್ಳಿ ಗ್ರಾಮದಲ್ಲಿ ಮಿಶ್ರ ತಳಿ ಹಸು ಕರುಗಳ ಪ್ರದರ್ಶನ ಹಾಗೂ ಬರಡು ರಾಸುಗಳ ಚಿಕಿತ್ಸಾ ಶಿಬಿರವನ್ನ ಏರ್ಪಡಿಸಲಾಗಿತ್ತು. ಎಷ್ಟು ಚೆನ್ನಾಗಿ ಏರ್ಪಡಿಸಲಾಗಿತ್ತು, ಯಾರೆಲ್ಲ ಸೇರಿದ್ರು, ಇದನ್ನ ಯಾಕೆ ಏರ್ಪಡಿಸಿದ್ರು ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ವಿಡಿಯೋನ ಮೊದಲು ನೋಡ್ತಾ ಇದ್ದೀರಾ, ಅವರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ಎಲ್ಲ ವಿಡಿಯೋಗಳನ್ನ ನೀವು ತಪ್ಪದೆ ನೋಡ್ಬೋದು ಸ್ನೇಹಿತರೆ. ವರದಿಯಲ್ಲಿ ಮುಂದುವರಿಯೋಣ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಾಗಿತ್ತು ಅಂದ್ರೆ, ಹಾಲು ಉತ್ಪಾದನೆಯನ್ನ ಹೆಚ್ಚಿಸುವಂತದ್ದಾಗಿತ್ತು. ಹಾಗೂ ಚೆನ್ನಾಗಿ ಹಸುಗಳನ್ನ ಸಾಕಿದಂತವ್ರು, ಕರುಗಳನ್ನ ಸಾಕಿದಂತವ್ರಿಗೆ ಒಂದು ಬಹುಮಾನವನ್ನ ಕೊಟ್ಟು ಪ್ರೋತ್ಸಾಹಿಸುವಂತ ಕಾರ್ಯಕ್ರಮ ಇದಾಗಿತ್ತು. ಬಂದಂತ ಹಸುಗಳನ್ನ ಚಿಕಿತ್ಸೆಯನ್ನ ಮಾಡ್ತಾರೆ. ಒಂದು ಚಿಕಿತ್ಸಾ ಶಿಬಿರವನ್ನ ಕೂಡ ಏರ್ಪಡಿಸಿರ್ತಾರೆ. ಯಾರೆಲ್ಲ ಹೆಸರುಗಳನ್ನ ನೋಂದಾಯಿಸ್ಕೊಂಡಿರ್ತಾರೆ, ಹಸುಗಳು ಕರುಗಳ ಪ್ರದರ್ಶನ ಇರುತ್ತೆ, ಅದ್ರ ಜೊತೆ ಬರಡು ರಾಸುಗಳ ಚಿಕಿತ್ಸಾ ಶಿಬಿರವನ್ನ ಕೂಡ ಆಯೋಜನೆ ಮಾಡ್ಕೊಂಡಿರ್ತಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸನ್ಮಾನ್ಯ ಶ್ರೀ ಬಿ.ಜಿ. ಗೋವಿಂದಪ್ಪನವರು, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಮಂಡಳಿ ಹಾಗೂ ಜನಪ್ರಿಯ ಶಾಸಕರು, ವಿಧಾನಸಭಾ ಕ್ಷೇತ್ರ ಹೊಸದುರ್ಗ, ಇವರು ಉದ್ಘಾಟನೆಯನ್ನ ಮಾಡ್ತಾರೆ. ಅದಾದ ನಂತರ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಇತ್ತೀಚೆಗಷ್ಟೇ ನಡೆದ ಚುನಾವಣೆಯಲ್ಲಿ ಗೆದ್ದು ಸದಸ್ಯರ ಬಹುಮತದ ಮೇರೆಗೆ ಆಯ್ಕೆಯಾದಂತಹ ಸತೀಶ್ ಇ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಈ ಕಾರ್ಯಕ್ರಮದಲ್ಲಿ ಗೆದ್ದಂತಹ ಹಸು ಕರುಗಳಿಗೆ ಹಾಗೂ ಮಾಲೀಕರಿಗೆ ಬಹುಮಾನವನ್ನ ಬಿ.ಆರ್. ರವಿಕುಮಾರ್, ನಿರ್ದೇಶಕರು, ಶಿಮುಲ್ ಅವರು ವಹಿಸಿಕೊಂಡಿರ್ತಾರೆ. ಯಾರೆಲ್ಲ ಚೆನ್ನಾಗಿ ಹಸುಗಳನ್ನ ಕರುಗಳನ್ನ ಸಾಕಿರ್ತಾರೆ ಅವರಿಗೆ ಪ್ರೋತ್ಸಾಹಿಸುವಂತ ದೃಷ್ಟಿಯಲ್ಲಿ ಈ ಬಹುಮಾನವನ್ನು ಕೂಡ ಕೊಡುವಂತ ವ್ಯವಸ್ಥೆಯನ್ನ ಮಾಡಿರ್ತಾರೆ ಸ್ನೇಹಿತರೆ. ಈ ಕಾರ್ಯಕ್ರಮಕ್ಕೆ ಕೈನೋಡು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆದಂತಹ ಪ್ರಸನ್ನ ಕುಮಾರ್ ಎಸ್ ಅವರು ಇರ್ತಾರೆ. ಹಾಗೂ ರೈತ ಸಂಘದ ಗೌರವ ಅಧ್ಯಕ್ಷರಾದಂತಹ ಬೋರೇಶ್ ಬಿ ಅವರು ಕೂಡ ಇರ್ತಾರೆ. ತಾಲೂಕು ಘಟಕದ ಅಧ್ಯಕ್ಷ ಚಿತ್ತಪ್ಪ, ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಕೊರಟಿಕೆರೆ ಮಹೇಶ್ವರಪ್ಪ, ಜಿಲ್ಲಾ ಘಟಕದ ಸಹ ಕಾರ್ಯದರ್ಶಿ ರಘು ಆರ್, ಪಶು ವೈದ್ಯಾಧಿಕಾರಿ ಶಿವಣ್ಣ ಸಿ, ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಅಧಿಕಾರಿ ಶಿವಣ್ಣ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲೋಕೇಶ್ವರಪ್ಪ, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿಗಳು, ರೈತರು ಸೇರಿದಂತಹ ಕಾರ್ಯಕ್ರಮ ಇದಾಗಿತ್ತು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಾಗಿತ್ತು ಅಂದ್ರೆ, ಪ್ರತಿಯೊಂದು ಮನೆಯಲ್ಲಿ ಹಾಲು ಉತ್ಪಾದನೆಯನ್ನ ಹೆಚ್ಚಿಸುವಂತಹ ದೃಷ್ಟಿಯಲ್ಲಿ ಮಾಡಿದಂತಹ ಒಂದು ಕಾರ್ಯಕ್ರಮ. ಸನ್ಮಾನ್ಯ ಶ್ರೀ ಬಿ.ಜಿ. ಗೋವಿಂದಪ್ಪನವರು ಶಾಸಕರು ಹೇಳ್ತಾರೆ, ಹಾಲು ಉತ್ಪಾದನೆಯನ್ನ ಹೆಚ್ಚಿಸುವುದರ ಮೂಲಕ ಸರ್ಕಾರದಿಂದ ಬರುವಂತಹ ಪ್ರೋತ್ಸಾಹ ಧನವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಈ ಕಾರ್ಯಕ್ರಮ ಹೊಸದುರ್ಗದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆ ಹಾಗೂ ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ ಹಾಲು ಸಹಕಾರ ಒಕ್ಕೂಟ ಸಂಘದ ವ್ಯಾಪ್ತಿಯಲ್ಲಿ ನಡೆದಂತಹ ಕಾರ್ಯಕ್ರಮ ಇದು. ಈ ಅರಳಹಳ್ಳಿ ಬರುವುದು ಈ ಒಂದು ವ್ಯಾಪ್ತಿಯಲ್ಲಿ ಸ್ನೇಹಿತರೆ. ಇಂಥ ಒಂದು ಸ್ಥಳದಲ್ಲಿ ಬಿ.ಆರ್. ರವಿಕುಮಾರ್ ಅವರು ಕೂಡ ಹೇಳ್ತಾರೆ, ಪ್ರತಿಯೊಂದು ಮನೆಯಲ್ಲಿ ಹಾಲು ಉತ್ಪಾದನೆ ಹೆಚ್ಚಾಗಬೇಕು. ರೈತರು ಹಾಲು ಉತ್ಪಾದನೆಯಲ್ಲಿ ವೈಜ್ಞಾನಿಕ ಪದ್ಧತಿಗಳನ್ನ ಬಳಸಿಕೊಳ್ಳಿ. ಪ್ರತಿಯೊಂದು ಮನೆಯಲ್ಲಿ ಹಾಲು ಉತ್ಪಾದನೆಯಿಂದ ಸ್ವಾವಲಂಬಿತನ, ಆರ್ಥಿಕ ಸ್ವಾವಲಂಬಿತನವನ್ನ ನೀವು ಸಾಧಿಸಬಹುದು, ಆರ್ಥಿಕತೆಯಲ್ಲಿ ಮುಂದುವರಿಬಹುದು ಅಂತ ಬಿ.ಆರ್. ರವಿಕುಮಾರ್ ಅವರು ಕೂಡ ತಿಳಿಸ್ತಾರೆ. ಅದಾದ ನಂತರ ಬಿ.ಆರ್. ರವಿಕುಮಾರ್ ಅವರು ಒಂದು ಒಳ್ಳೆಯ ವಿಷಯವನ್ನು ಕೂಡ ಹೇಳ್ತಾರೆ. ಹೊಸದುರ್ಗ ತಾಲೂಕಿನ ಮಾಡದಕೆರೆ ಹತ್ರ 2.5 ಲಕ್ಷ ಲೀಟರ್ ಹಾಲು ಶೀತಲೀಕರಣ ಘಟಕವನ್ನು ಕೂಡ ಸ್ಥಾಪಿಸುವಂತಹ
ಯೋಜನೆಯನ್ನ ರೂಪಿಸಿದ್ದಾರೆ. ಅದಕ್ಕೆ ಸನ್ಮಾನ್ಯ ಶ್ರೀ ಬಿ.ಜಿ. ಗೋವಿಂದಪ್ಪನವರು ಶಾಸಕರು ಕೂಡ ಸಹಕಾರ ನೀಡ್ತಾ ಇದ್ದು, ಇನ್ನು ಕೆಲವೇ ದಿನಗಳಲ್ಲಿ ಈ ಕಾರ್ಯ ಪ್ರಾರಂಭವಾಗುತ್ತೆ. ಈ ಒಂದು ಹಾಲು ಉತ್ಪಾದನೆ ಘಟಕ ಕೂಡ ಸದ್ಯದಲ್ಲೇ ಶುರುವಾಗ್ತಾ ಇರುವಂತ ವಿಷಯ ಕೇಳಿ ರೈತರಿಗೆ ಹಾಗೂ ಪ್ರತಿಯೊಬ್ಬ ಬಂದಂತ ಜನರಿಗೆ ತುಂಬಾ ಸಂತೋಷ ಆಯಿತು. ಒಳ್ಳೊಳ್ಳೆ ಕೆಲಸ ಕಾರ್ಯಗಳು, ಅಭಿವೃದ್ಧಿ ಕೆಲಸಗಳು ಆಗುವಂತದ್ದನ್ನ ಕೇಳಿದಾಗ ಪ್ರತಿಯೊಬ್ಬರಿಗೂ ಸಂತೋಷದ ವಿಷಯ ಸ್ನೇಹಿತರೆ. ಈ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ಕೊಡಬೇಕಿತ್ತು. ಯಾಕೆಂದ್ರೆ ಹಾಲು ಉತ್ಪಾದನೆಯನ್ನ ಈ ಊರಿನಲ್ಲಿ ಏನ್ ಮಾಡ್ಲಿಕ್ಕೆ ಪ್ರೋತ್ಸಾಹವನ್ನ ಮಾಡ್ತಾ ಇದ್ದಾರೆ, ಇದು ಪ್ರತಿಯೊಂದು ಹಳ್ಳಿಯಲ್ಲಿ ಆಗ್ಬೇಕಾಗಿರುವಂತ ಕೆಲಸ. ಹಾಲು ಉತ್ಪಾದನೆ ಅನ್ನೋದು ಪ್ರತಿಯೊಂದು ಊರುಗಳಲ್ಲಿ ಪ್ರತಿಯೊಬ್ಬ ರೈತರು ಕೂಡ ಹೆಚ್ಚಿಸುವಂತ ಕೆಲಸವನ್ನ ಮಾಡಬೇಕಾಗತ್ತೆ. ಅದರಿಂದ ಆರ್ಥಿಕ ಸ್ವಾವಲಂಬಿತನ ಬರುತ್ತೆ. ಅದಕ್ಕೋಸ್ಕರ ಈ ಅರಳಹಳ್ಳಿ ಗ್ರಾಮದಲ್ಲಿ ಮಾಡಿದಂತ ವಿಷಯವನ್ನ ಜಗತ್ತಿನಾದ್ಯಂತ ಹೇಳುವಂತ ಕಾರ್ಯ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ. ನೋಡಿ, ಇಲ್ಲಿ ಏನೆಲ್ಲ ಕಾರ್ಯಕ್ರಮ ಆಯಿತು ಆ ವಿಡಿಯೋ ಕೂಡ ನಾನು ಸೆರೆ ಹಿಡಿದಿದ್ದೇನೆ. ಆ ವಿಡಿಯೋವನ್ನು ಕೂಡ ನೋಡಿ. ಹಸುಗಳ ಪ್ರದರ್ಶನಕ್ಕೆ ಕರೆದುಕೊಂಡು ಬಂದಿರ್ತಾರೆ. ಅಲ್ಲಿ ಬಂದಂತವರಿಗೆ ಬಹುಮಾನವನ್ನು ಕೂಡ ಕೊಟ್ಟಂತ ಫೋಟೋಸ್ಗಳು ಕೂಡ ಇದ್ದಾವೆ. ಇವೆಲ್ಲವನ್ನ ನೋಡಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ತಂತ್ರಜ್ಞಾನ, ವೈಜ್ಞಾನಿಕತೆ ಏನೆಲ್ಲ ಅಪ್ಗ್ರೇಡ್ ಆಗ್ತಾ ಇದೆ ಇವನ್ನೆಲ್ಲ ನೀವು ಕೂಡ ಅಳವಡಿಸ್ಕೊಂಡು ನಿಮ್ಮ ಹಾಲು ಉತ್ಪಾದನೆಯನ್ನ ಹೆಚ್ಚು ಮಾಡ್ಕೊಳ್ಳಿ. ಅದರಿಂದ ಪ್ರೋತ್ಸಾಹ ಧನ ಮತ್ತು ಹಾಲಿನಿಂದ ಬರುವಂತಹ ಹಣ ಎಲ್ಲವನ್ನು ಕೂಡ ಹೆಚ್ಚು ಮಾಡ್ಕೊಳ್ಳೋದ್ರಿಂದ ಮುಂದಿನ ದಿನಗಳಲ್ಲಿ ಅದು ನಿಮಗೆ ಸಹಕಾರ ಆಗುತ್ತೆ, ಬೆಳವಣಿಗೆಗೆ, ಆರ್ಥಿಕತೆಗೆ ಸಹಕಾರ ಆಗುತ್ತೆ ಅಂತ ತಿಳಿಸ್ಬೇಕಾಗಿತ್ತು. ಇವರೆಲ್ಲ ಸೇರಿದ ಉದ್ದೇಶ ಅದಾಗಿತ್ತು. ಆ ವಿಷಯವನ್ನು ನಿಮಗೆ ತಲುಪಿಸುವಂತ ಕೆಲಸ ನನ್ನದಾಗಿತ್ತು. ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿದ್ದೇನೆ. ನೋಡಿ, ಈ ವಿಡಿಯೋದಲ್ಲಿ ಅಲ್ಲಿ ನಡೆದಂತ ಕಾರ್ಯಕ್ರಮದ ದೃಶ್ಯಗಳನ್ನ ಸೆರೆ ಹಿಡಿದಿದ್ದೇನೆ. ಈ ಕಾರ್ಯಕ್ರಮ ಅರಳಹಳ್ಳಿಯಲ್ಲಿ ಹೊಸದಾಗಿ ನಿರ್ಮಾಣಗೊಂಡಿರುವಂತಹ ಆಂಜನೇಯ ಸ್ವಾಮಿ ಸಮುದಾಯ ಭವನದ ಒಳಗಡೆ ಆಗುತ್ತೆ. ಸೊ ಆಂಜನೇಯ ಸ್ವಾಮಿ ಸಮುದಾಯ ಭವನದ ಸದ್ಬಳಕೆಯನ್ನು ಕೂಡ ಸುತ್ತಮುತ್ತಲಿನ ಜನರು ನೀವು ಮಾಡ್ಕೊಳ್ಬಹುದು. ಅಲ್ಲಿ ಮದುವೆ ಕಾರ್ಯಕ್ರಮಗಳು, ನಾಮಕರಣಗಳು, ನಿಮ್ಮದು ಏನೇ ಒಂದು ಕೆಲಸ ಕಾರ್ಯಕ್ರಮಗಳಿದ್ರೆ ಅರಳಹಳ್ಳಿ ಗ್ರಾಮದಲ್ಲಿ ಹೊಸದಾಗಿ ನಿರ್ಮಾಣಗೊಂಡಿರುವಂತಹ ಸಮುದಾಯ ಭವನದಲ್ಲಿ ನೀವು ನೆರವೇರಿಸಿಕೊಳ್ಬಹುದು. ಈ ಒಂದು ವಿಡಿಯೋವನ್ನು ಪ್ಲೇ ಮಾಡ್ತೇನೆ ನೋಡಿ. ಹಾಲು ಉತ್ಪಾದಕರ ಸಹಕಾರ ಸಂಘ ನಿಗಮ ಅರಳಹಳ್ಳಿ, ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಮಿಶ್ರ ತಳಿ ಹಸು ಕರುಗಳ ಪ್ರದರ್ಶನ ಮತ್ತು ಬರಡು ರಾಸುಗಳ ಚಿಕಿತ್ಸಾ ಶಿಬಿರ ದಿನಾಂಕ 24/11/2025 ಸೋಮವಾರ. ಸಮಯ ಬೆಳಗ್ಗೆ 10:30 ಗಂಟೆಗೆ ಶ್ರೀ ಆಂಜನೇಯ ಸ್ವಾಮಿ ಸಮುದಾಯ ಭವನದಲ್ಲಿ ಅರಳಹಳ್ಳಿಯಲ್ಲಿ ಏರ್ಪಡಿಸಲಾಗಿರುತ್ತೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಬಿ.ಜಿ. ಗೋವಿಂದಪ್ಪನವರು ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಮಂಡಳಿ ಹಾಗೂ ಜನಪ್ರಿಯ ಶಾಸಕರು ಹೊಸದುರ್ಗ ವಿಧಾನಸಭಾ ಕ್ಷೇತ್ರ ಇವರು ವಹಿಸ್ಕೊಂಡಿರ್ತಾರೆ. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಇದೇ ಗ್ರಾಮದ ಸತೀಶ್ ಅವರು ವಹಿಸ್ಕೊಂಡಿರ್ತಾರೆ. ಈ ಕಾರ್ಯಕ್ರಮದಲ್ಲಿ ಗೆದ್ದಂತಹ ಮಿಶ್ರತಳಿ ಹಸು ಕರುಗಳ ಮತ್ತು ಮಾಲೀಕರಿಗೆ ಬಹುಮಾನವನ್ನು ಶ್ರೀ ಬಿ.ಆರ್. ರವಿಕುಮಾರ್ ನಿರ್ದೇಶಕರು ಶಿಮುಲ್ ಅವರು ವಹಿಸ್ಕೊಂಡಿರ್ತಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ತುಂಬ ಜನ ಆಹ್ವಾನಿತರಿರ್ತಾರೆ, ವಿಶೇಷ ಆಹ್ವಾನಿತರಿರ್ತಾರೆ, ಮುಖ್ಯ ಅತಿಥಿಗಳಿರ್ತಾರೆ. ಹಾಗೂ ನಾನು ಈಗಾಗಲೇ ಹೇಳಿದಂತೆ ಈ ಗ್ರಾಮದ ಗೌರವ ಅಧ್ಯಕ್ಷರು, ರೈತ ಸಂಘದ ಮುಖಂಡರು ಆದಂತಹ ಬೋರೇಶ್ ಬಿ ಅವರು, ಕೈನೋಡು ಗ್ರಾಮ ಪಂಚಾಯಿತಿಯ ಪ್ರಸನ್ನ ಕುಮಾರ್ ಎಸ್ ಅವರು, ಹೀಗೆ ಹಲವಾರು ಗಣ್ಯರು ಸೇರಿದ್ದಂತಹ ಕಾರ್ಯಕ್ರಮ ಇದಾಗಿತ್ತು. ನೀವಿಲ್ಲಿ ನೋಡ್ತಾ ಇದ್ದೀರಾ, ಹಸು ಕರುಗಳನ್ನು ನೀವೀಗ ನೋಡ್ತಾ ಇರ್ಬೋದು. ಇಲ್ಲಿ ಮಿಶ್ರತಳಿ ಹಸುಗಳು ಮತ್ತು ಕರುಗಳು ಪ್ರದರ್ಶನಕ್ಕೆ ಕರೆದುಕೊಂಡು ಬಂದಿರ್ತಾರೆ. ಹಾಗೂ ಇಲ್ಲಿ ಚೆನ್ನಾಗಿ ಸಾಕಲ್ಪಟ್ಟಂತಹ ಹಸುಗಳು ಮತ್ತು ಕರುಗಳಿಗೆ ಬಹುಮಾನವನ್ನು ಕೂಡ ವಿತರಣೆ ಮಾಡಲಿಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರ್ತಾರೆ. ಇಲ್ಲಿ ಬಹುಮಾನವನ್ನು 20 ಲೀಟರ್ ಹಾಲಿನ ಕ್ಯಾನ್ ಹಾಗೂ 10 ಲೀಟರ್ ಹಾಲಿನ ಕ್ಯಾನ್ ಕೊಡುವುದಾಗಿ ಬಿ.ಆರ್. ರವಿಕುಮಾರ್ ಅವರು ಘೋಷಣೆ ಮಾಡಿರ್ತಾರೆ. ಹಾಗೂ ನೀವಿಲ್ಲಿ ನೋಡ್ಬೋದು ಎಲ್ಲ ಹಸುಗಳನ್ನು ಹೇಗೆ ಕಟ್ಟಿ ಹಾಕಿದ್ದಾರೆ ಅಂತ. ಇದು ಅರಳಹಳ್ಳಿ ಗ್ರಾಮದಲ್ಲಿ ನಡೆದಂತಹ ಒಂದು ದೃಶ್ಯ ಸ್ನೇಹಿತರೆ. ಈ ಒಂದು ಗ್ರಾಮದಲ್ಲಿ ಇದೇ ರೀತಿ ಹಲವಾರು ಕಾರ್ಯಕ್ರಮಗಳು ನಡೀತಾನೆ ಇರ್ತವೆ. ಈ ಕಾರ್ಯಕ್ರಮವು ಕೂಡ ಅದಕ್ಕೊಂದು ಪ್ರಮುಖ ಸಾಕ್ಷಿ ಅಂತ ಹೇಳ್ಬೋದು. ಈ ಊರಿನಲ್ಲಿ ಯಾವುದೇ ಕಾರ್ಯಕ್ರಮ ಅಂದರೆ ಪ್ರತಿಯೊಬ್ಬರು ಒಂದಾಗಿ ತುಂಬ ಸುಸಜ್ಜಿತವಾಗಿ ಮಾಡ್ತಾರೆ. ಅದಕ್ಕೆ ಎಷ್ಟು ಕೊಂಡಾಡಿದರೂ ಸಾಲದು ಅನಿಸುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಎಷ್ಟೊಂದು ಹಸುಗಳು ಇಲ್ಲಿ ಬಂದಿದ್ದಾವೆ ಅಂತ. ಈ ಕಾರ್ಯಕ್ರಮದ ಒಂದು ವಿಡಿಯೋಗಳನ್ನು ಕೂಡ ನಾವು ತೋರಿಸ್ತೇವೆ. ಈ ಕಾರ್ಯಕ್ರಮ ಹೇಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂತ. ಇಲ್ಲಿ ಬಂದಂತಹ ಎಲ್ಲ ಊರಿನ ಗ್ರಾಮಸ್ಥರನ್ನು ನೀವು ನೋಡ್ಬೋದು. ಈ ಊರಿನ ಗ್ರಾಮಸ್ಥರು ಬಂದು ನಿಂತಿದ್ದಾರೆ. ಇದು
ಹೊಸದಾಗಿ ನಿರ್ಮಾಣಗೊಂಡಿರುವಂತಹ ಸಮುದಾಯ ಭವನ, ಶ್ರೀ ಆಂಜನೇಯ ಸ್ವಾಮಿ ಸಮುದಾಯ ಭವನ. ಈ ಕಾರ್ಯಕ್ರಮಕ್ಕೆ ಬಂದಂಥ ಜನರಿಗೆ ಕೂರುವ ವ್ಯವಸ್ಥೆ ಹಾಗೂ ಈ ಸಭೆಯ ಒಂದು ವೇದಿಕೆಯನ್ನು ಕೂಡ ನೀವು ನೋಡ್ಬೋದು. ಹಾಗೆ ಗೆದ್ದಂತಹ ಒಂದು ಹಸು ಕರುಗಳ ಮಾಲೀಕರಿಗೆ ಬಹುಮಾನವನ್ನು ವಿತರಣೆ ಮಾಡಲಿಕ್ಕೆ ಇಟ್ಟಿರುವಂತಹ ಬಹುಮಾನಗಳು ಕೂಡ ನೀವು ನೋಡ್ಬೋದು. ಈ ಅರಳಹಳ್ಳಿ ಘಟಕದ ನೌಕರರ ವರ್ಗ ಹೀಗಿರುತ್ತೆ. ಮುಖ್ಯ ಕಾರ್ಯನಿರ್ವಾಹಕರು ಶ್ರೀ ಬಿ ನಾಗರಾಜ್, ಹಾಲು ಪರೀಕ್ಷಕರು ಎ ಬಿ ನಟರಾಜ್ ಹಾಗೂ ಸಹಾಯಕರು ಮಹೇಶ್ವರಪ್ಪ. ಹಾಗೂ ಈ ಕಾರ್ಯಕ್ರಮದ ಸ್ವಾಗತವನ್ನ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು, ಸದಸ್ಯರು ಹಾಗೂ ಅರಳಹಳ್ಳಿ ಗ್ರಾಮಸ್ಥರು ಹಾಗೂ ಪಕ್ಕದ ಹೊಸೂರಿನ ಗ್ರಾಮಸ್ಥರಿಂದ ಮಾಡಲಾಗಿರುತ್ತೆ. ನೀವೀಗ ನೋಡಿದ್ರಿ ಆ ಕಾರ್ಯಕ್ರಮ ನಡೆದಂತ ಸ್ಥಳ, ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಆಯಿತು, ಯಾರೆಲ್ಲ ಸೇರಿದ್ರು ಅನ್ನೋ ಎಲ್ಲ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಸೊ ಇದೇ ರೀತಿ ಹೆಚ್ಚೆಚ್ಚು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ತಾ ಇರ್ತೇನೆ. ಈ ಚಾನಲ್ನ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾಳೆ ಕೂಡ ಒಂದು ಕನ್ನಡ ರಾಜ್ಯೋತ್ಸವ ಹೊಸದುರ್ಗದಲ್ಲಿ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಆ ಕಾರ್ಯಕ್ರಮ ಆದ್ರೆ ಲೈವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಲೈವ್ ಮಾಡೋಕ್ಕೆ ಸಾಧ್ಯವಾಗಿಲ್ಲ ಅಂದರೆ ಅದರ ವಿಡಿಯೋಸ್ಗಳ್ನು ಕೂಡ ನನ್ನ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ. ನಾಳೆ ಹೊಸದುರ್ಗದಲ್ಲಿ ತುಂಬ ಅದ್ಧೂರಿಯಾದಂಥ ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ ಸ್ನೇಹಿತರೆ. ಈ ಎಲ್ಲ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ಮತ್ತೊಮ್ಮೆ ಹೇಳ್ತೇನೆ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.